ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತೊಂದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಟೀ ಕಾಫಿ ಜೊತೆಗೆ ಈಸಿಯಾಗಿ ಮಾಡೋವಂಥ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಗಾರ್ಲಿಕ್ ಸೇವ್ ಮಿಕ್ಚರು. ತುಂಬಾ ಸುಲಭವಾಗಿ ಯಾರು ಬೇಕಾದನ್ನು ಟ್ರೈ ಮಾಡ್ಬೋದು. ಅಷ್ಟೇ ಸೂಪರಾಗಿ ಟೇಸ್ಟಿಯಾಗಿ ಕ್ರಂಚಿಯಾಗಿರುತ್ತೆ. ಖಂಡಿತ ಒಂದ್ಸರಿ ನೀವು ಮಾಡಿಟ್ಕೊಂಡ್ರೆ ಒಂದು 8 ಬಾಕ್ಸಲ್ಲಿ ಹಾಕಿಟ್ಕೊಂಡು ಒಂದು ವಾರವರೆಗೂ ಸ್ಟೋರ್ ಮಾಡ್ಕೋಬೋದು. ಸೊ ಎಲ್ಲ ಟೈಮಲ್ಲೂ ಈಸಿಯಾಗಿ ಮಾಡೋವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಖಂಡಿತ ಇವತ್ತು ಮಾಡೋವಂಥ ಈ ರೆಸಿಪಿ ಇಷ್ಟ ಆಯ್ತಂದರೆ ಈಗಲೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಈಗ ನಾನು ಒಂದು ಮಿಕ್ಸಿ ಜಾರ್ಗೆ 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊತಿದ್ದೀನಿ. ಸಿಪ್ಪೆ ಬಿಡಿಸಿ ಹಾಕ್ಕೊಳ್ಳಿ. ಇದಕ್ಕೆ ಒಂದು 7 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಬೀಜ ಕಡಿಮೆ ಇರುವಂಥ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 1/4 ಕಪ್ ನೀರು ಹಾಕಿ ಆದಷ್ಟು ಇದನ್ನು ನುಣ್ಣಿಗೆ ಕ್ರೀಮಿಯಾಗಿ ರುಬ್ಕೊಳ್ಳಿ. ಈಗ ನೋಡಿ, ರುಬ್ಬಿದ ಮೇಲೆ ಈ ಥರ ಇರುತ್ತೆ. ಆದಷ್ಟು ತೆಳ್ಳಗೆ ರುಬ್ಕೊಳ್ಳಿ. ಈಗ ಒಂದು ಬೌಲ್ಗೆ ನಾನು 2 ಕಪ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಸುಮಾರು ಇದು ಒಂದು 200 ಗ್ರಾಮ್ ಆಗೋಷ್ಟು ಕಡಲೆ ಹಿಟ್ಟು. ನೀವು ಅಳತೆಗೆ ಯಾವುದೇ ರೀತಿ ಲೋಟ, ಬಟ್ಲೆ ಯಾವುದಾದ್ರು ತೊಗೋಬೋದು. 2 ಕಪ್ ಕಡಲೆ ಹಿಟ್ಟಿಗೆ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ರುಬ್ಬಿರೋವಂಥ ಪೇಸ್ಟ್ ಹಾಕ್ಕೊಳ್ಳೋಣ. ಇದಕ್ಕೆ ಖಾರ ಕರೆಕ್ಟಾಗಿರುತ್ತೆ. ನಿಮಗೆ ಸ್ಪೈಸಿಯಾಗಿ ಬೇಕಂದರೆ ಬೈ ಚಾನ್ಸ್ ನಿಮಗೆ ಅಳತೆ ಗೊತ್ತಾಗೋದಿಲ್ಲ ಅಂದರೆ ಖಾರದ ಪುಡಿ ಕೂಡ ಯೂಸ್ ಮಾಡ್ಕೋಬೋದು. ಇದಕ್ಕೆ ಒಂದು 1/4 ಟೀ ಸ್ಪೂನ್ ಇಂಗು, 1 ಟೀ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ, 1 ಟೀ ಸ್ಪೂನ್ ಬಿಳಿ ಎಳ್ಳು ಹಾಕ್ಕೊತಾ ಇದ್ದೀನಿ. ಇದು ಎಲ್ಲೂ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೂ ನಡೆಯುತ್ತೆ. ಮತ್ತು ಜೀರಿಗೆ ಬದಲು ಓಂಕಾಳು ಕೂಡ ಯೂಸ್ ಮಾಡ್ಕೋಬೋದು. ಆದರೆ ಇದು ಬೆಳ್ಳುಳ್ಳಿ ಹಾಕಿ ಮಾಡಿರೋದ್ರಿಂದ ಓಂಕಾಳು ಹಾಕಿದ್ರೆ ಓಂಕಾಳು ಫ್ಲೇವರ್ ಜಾಸ್ತಿ ಬಂದುಬಿಡುತ್ತೆ. ಅದಕ್ಕೆ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇದನ್ನು ಡ್ರೈ ಮಿಕ್ಸ್ ಮಾಡಿದ ಮೇಲೆ ಒಂದು ಸರಿ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಯಾಕಂದರೆ ಅದು ಮತ್ತೆ ನೀರು ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ಮತ್ತು ಮಿಕ್ಸಿ ಜಾರಲ್ಲಿರುವಂಥ ಉಳಿದಿರೋಂಥ ಮಸಾಲೆನೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅದರಲ್ಲಿ ನೀರು ಹಾಕಿಟ್ಕೊಳ್ಳಿ, ಯಾಕಂದರೆ ಮತ್ತೆ ಹಿಟ್ಟು ಕಲಿಸೋದಕ್ಕೆ ಬೇಕಾಗುತ್ತೆ. ಈಗ ನೋಡಿ, ಪೂರ್ತಿ ಕಲಿಸಿದ ಮೇಲೆ ನಮಗೆ ಎಷ್ಟು ನೀರು ಬೇಕೋ ನೋಡಿಕೊಂಡು ಸ್ವಲ್ಪನೇ ಹಾಕಿ ಇದನ್ನು ಯಾವ ರೀತಿ ಕಲಿಸ್ಕೋಬೇಕಂದ್ರೆ ಪೂರ್ತಿ ಸಾಫ್ಟಾಗಿ ಕಲಿಸ್ಕೋಬೇಕು. ಅದಕ್ಕೂ ಮುಂಚೆ ಇಲ್ಲಿ ನಾನು ಒಂದು 2 ಟೀ ಸ್ಪೂನ್ ಆಗೋಷ್ಟು ಚೆನ್ನಾಗಿ ಕಾದಿರೋವಂಥ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದನ್ನು ನೀವು ನೆನೆಸ್ಬಿಟ್ಟು ಒಂದು 10 ನಿಮಿಷ ಬಿಟ್ಟು ಮಾಡಬೇಕಂತ ಏನೂ ಇಲ್ಲ. ಇದನ್ನು ಕಲಿಸಿದ ತಕ್ಷಣ ಇಮಿಡಿಯೇಟ್ಲಿ ಮಾಡೋ ಅಂಥದ್ದೇ. ನೋಡಿ, ಆ ನೀರನ್ನ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವ ಥರ ಕಲಿಸ್ಕೋಬೇಕಂದ್ರೆ ಇದು ಕೈಗೆ ಅಂಟೋ ಥರನೂ ಇರಬೇಕು, ತುಂಬ ಸಾಫ್ಟಾಗೂ ಇರಬೇಕು. ನೋಡ್ತಾ ಇರ್ಬೋದು, ಒಂಥರ ಸ್ಟಿಕ್ಕಿ ಥರ ಇರಬೇಕು. ಸ್ವಲ್ಪ ತೆಲ್ಲಿಗೆ ಕಲಿಸ್ಕೊಳ್ಳಿ. ಪೂರ್ತಿ ಗಟ್ಟಿಯಾಗಿ ಚಕ್ಲಿ ಕಲಿಸ್ತಿರಲ್ಲ ನಾರ್ಮಲಾಗಿ, ಆ ಥರ ಕಲ್ಸೋಕೆ ಹೋಗಬೇಡಿ. ಕೈಗೆ ಅಂಟಿದ್ರೂ ಪರವಾಗಿಲ್ಲ, ಸ್ವಲ್ಪ ತೆಲ್ಲಿಗೆ ಕಲಿಸ್ಕೊಳ್ಳಿ. ಇದನ್ನು ನಾನು ಈ ಥರ ಚಕ್ಲಿ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಇವತ್ತು. ಸೊ ಇದರಲ್ಲಿ 3 ಹೋಲ್ಸ್ ಇರುತ್ತಲ್ಲ ಅಂತ ತೊಗೊಂಡಿದ್ದೀನಿ. ನಿಮ್ಗೆ ಇನ್ನೂ ಚಿಕ್ಕ ಸೈಜ್ ಬೇಕಂದರೆ ಚಿಕ್ಕ ಹೋಲ್ಸ್ ಇರೋದು ಕೂಡ ತೊಗೋಬೋದು. ಸೊ ಚಕ್ಲಿ ಪಾತ್ರೆ ನಿಮ್ಮ ಹತ್ರ ಯಾವುದಿದೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಈಗ ನೋಡಿ, ಆ ಚಕ್ಲಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಯಾಕೆ ಅಂಟಿದೆ, ಇದು ಈಸಿಯಾಗಿ ನಾವು ಪ್ರೆಸ್ ಮಾಡಿದಾಗ ಚಕ್ಲಿ ಎಣ್ಣೆಯಲ್ಲಿ ಬಿಡೋದಕ್ಕೆ ಈಸಿ ಆಗುತ್ತೆ ಅಂತ. ಈಗ ಇದು ರೆಡಿಯಾಗಿದೆ. ಅದೇ ಟೈಮ್ಗೆ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿರಬೇಕು. ಎಣ್ಣೆ ಯಾವ ಥರ ಕಾದಿರಬೇಕಂದ್ರೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕಾಗುತ್ತೆ. ಹೈ ಫ್ಲೇಮು ಬೇಡ, ಲೋ ಫ್ಲೇಮು ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಇದು ಕಡಲೆ ಹಿಟ್ಟಲ್ಲಿ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿರೋದ್ರಿಂದ ನಿಧಾನಕ್ಕೆ ಬೆಂದಷ್ಟು ಇದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ಕಲರು ಚೆನ್ನಾಗಿ ಬರಬೇಕು, ಗರಿಗರಿಯಾಗಿರಬೇಕು. ಇವಾಗ ಎಣ್ಣೆಯಲ್ಲಿ ಹಾಕಿದಾಗ ಇದು ಸ್ವಲ್ಪ ನೊರೆ ಜಾಸ್ತಿ ಇದೆ ಅಲ್ವಾ, ಸ್ವಲ್ಪ ನೊರೆ ಕಡಿಮೆ ಆದಾಗ ಇದನ್ನು ಒಂದು ಕಡೆ ತಿರುಗಿಸ್ಕೊಳ್ಳೋಣ. ಒಂದು ಕಡೆ ತಿರುಗಿಸ್ತಾ ಬಿಟ್ಬಿಟ್ಟು ಪೂರ್ತಿ ಕಂಪ್ಲೀಟಾಗಿ ಎಣ್ಣೆಯಲ್ಲಿ ನೊರೆ ಎಲ್ಲ ಹೋಗಬೇಕು. ಆವಾಗ ನಿಮಗೆ ಗೊತ್ತಾಗುತ್ತೆ ಗರಿಗರಿಯಾಗಿ ಬಂದಿರುತ್ತೆ ಮತ್ತು ಕಲರು ಚೇಂಜ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಫುಡ್ ಕಲರ್ ಏನು ಯೂಸ್ ಮಾಡಿಲ್ಲ, ನೀವೇ ನೋಡ್ತಾ ಇರ್ಬೋದು. ಪೂರ್ತಿ ಸೂಪರಾಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಇದೊಂದು. ಮತ್ತು ಇದನ್ನು ನೀವು ಇದೇ ಶೇಪಲ್ಲಿ ಮಾಡಬೇಕಂತೇನಿಲ್ಲ. ನಿಮ್ಗೆ ಇಷ್ಟವಾಗಿರುವಂಥ ಡಿಸೈನ್ ಬರುತ್ತಲ್ಲ ಚಕ್ಲಿ ಪಾತ್ರದಲ್ಲಿ, ಸೊ ಅದರಲ್ಲಿ ನೀವು ಯಾವ್ದು ಬೇಕಾದರೂ ಮಾಡ್ಕೋಬೋದು. ಆದರೆ ಈ ಥರ ಮಾಡಿದ್ರೆ ನಿಮಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಉಳಿದಿರೋದು ಇದೇ ಥರ ಮಾಡ್ಕೊತೀನಿ. ಇವಾಗ ನೀವೇ ನೋಡ್ತಾ ಇರ್ಬೋದು, ಇಷ್ಟ ಆಗಿದೆ ನಾನು ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸಲ್ಲಿ. ಸೊ ಇದು ಪೂರ್ತಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡು ಟೀ ಕಾಫಿ ಜೊತೆಗೆ ಅಥವಾ ಊಟದ ಜೊತೆ ನೆಂಚ್ಕೊಳಕ್ಕೆ ಈಸಿಯಾಗಿ ನೀವು ಒಂದು 10 ನಿಮಿಷದಲ್ಲೇ ಮಾಡ್ಕೋಬೋದು. ಖಂಡಿತ ಇವತ್ತು ತೋರಿಸಿರುವಂಥ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ, ನೀವು ಮನೇಲಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.